2024ನೇ ವರ್ಷದ ಫೆಬ್ರವರಿ ತಿಂಗಳಿನಲ್ಲಿ ಮುಖ್ಯವಾಗಿ ಆಚರಿಸುವಂತಹ ವಿಶೇಷ ದಿನಗಳ ಬಗ್ಗೆ ಈ ವಿಡಿಯೋದಲ್ಲಿ ಸ್ವಲ್ಪ ವಿವರವಾಗಿ ನೋಡೋಣ. 2024ನೇ ವರ್ಷದ ಫೆಬ್ರವರಿ ತಿಂಗಳಿನಲ್ಲಿ ಮುಖ್ಯವಾಗಿ ಆಚರಿಸುವಂತಹ 6 ವಿಶೇಷ ದಿನಗಳ ಬಗ್ಗೆ ಈಗ ನೋಡೋಣ. ಮೊದಲನೇದಾಗಿ ಫೆಬ್ರವರಿ 6ನೇ ತಾರೀಕು ಏಕಾದಶಿ ತಿಥಿ ಇದೆ. ಪುರಾಣಗಳ ಪ್ರಕಾರ ಷಟ್ತಿಲ ಏಕಾದಶಿ ಎಂದು ಉಪವಾಸವಿದ್ದು ಎಳ್ಳಿನಿಂದ ಸ್ನಾನ, ದಾನ, ತರ್ಪಣ, ಪೂಜೆಯನ್ನು ಮಾಡಲಾಗುತ್ತೆ. ಈ ದಿನ ಸ್ನಾನ, ನೈವೇದ್ಯ, ಅನ್ನದಾನ, ದಾನ, ತರ್ಪಣ ಇತ್ಯಾದಿ ಎಲ್ಲ ವಸ್ತುಗಳಲ್ಲೂ ಎಳ್ಳನ್ನು ಬಳಸೋದ್ರಿಂದ ಈ ದಿನ ಎಳ್ಳನ್ನು ಅನೇಕ ವಿಧಗಳಲ್ಲಿ ಬಳಸಲಾಗೋದ್ರಿಂದ ಈ ದಿನವನ್ನು ಷಟ್ತಿಲ ಏಕಾದಶಿ ಅಂತ ಕರಿತೀವಿ. ಹಾಗೆ ಈ ದಿನ ವಿಷ್ಣುವನ್ನು ಪೂಜಿಸಲಾಗುತ್ತೆ ಮತ್ತು ಎಳ್ಳನ್ನು ಅರ್ಪಿಸಲಾಗುತ್ತೆ. ಏಕಾದಶಿ ದಿನದಂದು ಎಳ್ಳನ್ನು ದಾನ ಮಾಡಿದಷ್ಟು ಪಾಪಗಳಿಂದ ಮುಕ್ತಿ ಸಿಗುತ್ತೆ ಅನ್ನೋ ನಂಬಿಕೆ ಪುರಾಣಗಳಲ್ಲಿದೆ. ಎರಡನೇದಾಗಿ ಪುಷ್ಯ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯನ್ನು ಪುಷ್ಯ ಅಮಾವಾಸ್ಯೆ ಅಥವಾ ದರ್ಶ ಅಮಾವಾಸ್ಯೆ ಅಂತ ಕರೆಯಲಾಗುತ್ತೆ. ಈ ಸಲ ಪುಷ್ಯ ಅಮಾವಾಸ್ಯೆಯನ್ನು ಫೆಬ್ರವರಿ 9ರಂದು ಆಚರಿಸಲಾಗುತ್ತೆ. ದರ್ಶ ಅಮಾವಾಸ್ಯೆಯಂದು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು, ಜಪ ಮಾಡುವುದು, ದಾನ ಧರ್ಮ ಮಾಡುವುದು ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿದೆ. ಮೂರನೇದಾಗಿ ಫೆಬ್ರವರಿ 13ನೇ ತಾರೀಕು ಕೃಷ್ಣ ಪಕ್ಷದಲ್ಲಿ ಸಂಕಷ್ಟ ಚತುರ್ಥಿಯನ್ನು ಆಚರಿಸಿದರೆ ಶುಕ್ಲ ಪಕ್ಷದಲ್ಲಿ ವಿನಾಯಕ ಚತುರ್ಥಿಯನ್ನು ಆಚರಿಸಲಾಗುತ್ತೆ. ವಿನಾಯಕ ಚತುರ್ಥಿಯು ಅಮಾವಾಸ್ಯೆ ಮತ್ತು ಅಮಾವಾಸ್ಯೆ ರಾತ್ರಿಯ ನಂತರ ಬರುತ್ತೆ. ಈ ದಿನ ಗಣೇಶನ ವಿನಾಯಕ ಅವತಾರವನ್ನು ಪೂಜಿಸಲಾಗುತ್ತೆ. ಯಾಕೆ ಅಂತಂದರೆ ವಿನಾಯಕ ಅಜ್ಞಾನದ ಕತ್ತಲೆಯನ್ನು ತೊಡೆದು ಹಾಕಿ ಬುದ್ಧಿವಂತಿಕೆಯ ಹೊಸ ಬೆಳಕನ್ನು ತರುತ್ತಾರೆ ಅನ್ನೋ ನಂಬಿಕೆ. ನಾಲ್ಕನೆಯ ವಿಶೇಷ ದಿನವಾದ ಹಿಂದೂ ಹಬ್ಬವಾದ ರಥಸಪ್ತಮಿಯು ಸೂರ್ಯ ದೇವನಿಗೆ ಸಮರ್ಪಿತವಾದ ಒಂದು ಹಬ್ಬ. ಹಿಂದೂ ಧರ್ಮದ ಸಂಪ್ರದಾಯದ ಪ್ರಕಾರ ಭಗವಾನ್ ಸೂರ್ಯನು 7 ಕುದುರೆಗಳಿಂದ ಓಡಿಸುವ ರಥದ ಮೇಲೆ ಸವಾರಿ ಮಾಡುತ್ತಾನೆ ಅನ್ನೋ ನಂಬಿಕೆ ಇದೆ. ಈ ರೂಪವನ್ನು ರಥಸಪ್ತಮಿ ಪೂಜೆ ಮತ್ತು ಹಬ್ಬದ ಸಮಯಗಳಲ್ಲಿ ಪೂಜಿಸಲಾಗುತ್ತೆ. ರಥಸಪ್ತಮಿ ವ್ರತದಿಂದ ವ್ಯಕ್ತಿ ಉತ್ತಮ ಆರೋಗ್ಯದ ಪ್ರಯೋಜನಗಳನ್ನು ಪಡೆದುಕೊಳ್ಬೋದು. ನಂತರ ಫೆಬ್ರವರಿ 20ನೇ ತಾರೀಕು ಜಯ ಏಕಾದಶಿ ವ್ರತ ಪಾಪಗಳನ್ನು ತೊಡೆದು ಹಾಕುವ ವ್ರತವಾಗಿದೆ. ಇದು ಅತ್ಯಂತ ಪುಣ್ಯಕರವಾದ ಉಪವಾಸ ಅಂತ ಪರಿಗಣಿಸಲಾಗಿದೆ. ಜಯ ಏಕಾದಶಿ ವ್ರತದ ಪ್ರಭಾವದಿಂದ ವ್ಯಕ್ತಿಯು ದೆವ್ವ, ಪ್ರೇತ, ಪಿಶಾಚಿಗಳಂತಹ ಕೆಟ್ಟ ಜನನದಿಂದ ಮುಕ್ತನಾಗ್ತಾನೆ. ಇದರೊಂದಿಗೆ ಒಬ್ಬ ವ್ಯಕ್ತಿಯು ಈ ಉಪವಾಸವನ್ನು ಆಚರಿಸುವ ಮೂಲಕ ಅಶ್ವಮೇಧ ಯಾಗದ ಫಲಿತಾಂಶವನ್ನು ಪಡೆಯುತ್ತಾನೆ ಅನ್ನೋ ನಂಬಿಕೆ ಅತಿ ಹೆಚ್ಚಾಗಿದೆ. ಫೆಬ್ರವರಿ 24ನೇ ತಾರೀಕು ಮಾಘ ಪೂರ್ಣಿಮಾ ಇದೆ. ಮಾಘ ನಕ್ಷತ್ರ ಇರುವುದರಿಂದ ಮತ್ತು ಮಾಘ ಮಾಸದಲ್ಲಿ ಈ ಪೂರ್ಣಿಮಾ ವ್ರತವನ್ನು ಆಚರಿಸೋದ್ರಿಂದ ಇದನ್ನು ಮಾಘ ಪೂರ್ಣಿಮಾ ಅಂತ ಕರೀತಾರೆ. ಕೊನೆಯದಾಗಿ ಫೆಬ್ರವರಿ 28ನೇ ತಾರೀಕು ಮಾಘ ಮಾಸದ ಕೃಷ್ಣ ಪಕ್ಷದ ಸಂಕಷ್ಟ ಚತುರ್ಥಿಯನ್ನು ದ್ವಿಜಪ್ರಿಯ ಸಂಕಷ್ಟ ಚತುರ್ಥಿ ಅಂತ ಕರೆಯಲಾಗುತ್ತೆ. ಧಾರ್ಮಿಕ ನಂಬಿಕೆಯ ಪ್ರಕಾರ ಈ ಶುಭ ದಿನದಂದು ಗಣೇಶನನ್ನು ಪೂಜಿಸಲಾಗುತ್ತೆ. ಈ ದಿನ ಗಣೇಶನನ್ನು ಪೂಜಿಸೋದ್ರಿಂದ ಒಬ್ಬ ವ್ಯಕ್ತಿಯ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತೆ. ಹಾಗೆ ಈ ದಿನ ಯಾರು ಗಣೇಶನನ್ನು ಶುದ್ಧ ಮನಸ್ಸಿನಿಂದ ಪೂಜಿಸ್ತಾರೋ ಅವರ ಜೀವನದಿಂದ ಎಲ್ಲ ರೀತಿಯ ದುಃಖಗಳು, ತೊಂದರೆಗಳು ದೂರವಾಗುತ್ತೆ. ಈ ಒಳ್ಳೆಯ ಮಾಹಿತಿ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಉಪಯುಕ್ತವಾದ ಮಾಹಿತಿಯನ್ನು ನೋಡೋಣ. ಧನ್ಯವಾದಗಳು.